ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಪಾಕಿಸ್ತಾನದ ಶಾರ್ಕ್ ಈಗ ಬೇ ಆಫ್ ಬೆಂಗಾಲ್ನ ಕಡೆಗೆ. ಭಾರತಕ್ಕೆ ಹೊಸ ಸಮುದ್ರ ಸವಾಲು. ಇತ್ತೀಚೆಗೆ ದಕ್ಷಿಣ ಏಷ್ಯಾದ ಸಮುದ್ರ ಭದ್ರತಾ ವಲಯದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗಿರುವ ಒಂದು ಬೆಳವಣಿಗೆ ನಡೆದಿದೆ. ಪಾಕಿಸ್ತಾನ ತನ್ನ ಹೊಸ ಚೀನಾ ನಿರ್ಮಿತ ಹಂಗೂರ್ ಕ್ಲಾಸ್ ಸಬ್ಮೆರಿನ್ಗಳನ್ನು ಸೇವೆಗೆ ಸೇರಿಸಿಕೊಳ್ಳಲು ಆರಂಭಿಸಿದೆ. ಮೊದಲ ಸಬ್ಮೆರಿನ್ ಈಗಾಗಲೇ ಕರಾಚಿಗೆ ತಲುಪಿದೆ. ಇದು ಸಾಮಾನ್ಯ ನೌಕಾಪಡೆಯ ಸೇರ್ಪಡೆ ಅಲ್ಲ. ಇದರ ಹಿಂದೆ ದೊಡ್ಡ ಮಟ್ಟದ ತಂತ್ರಜ್ಞಾನ, ದೀರ್ಘಾವಧಿಯ ಸಮುದ್ರ ಕಾರ್ಯಾಚರಣೆ ಮತ್ತು ಭಾರತದ ವಿರುದ್ಧ ಹೊಸ ಸಮುದ್ರದ ತಂತ್ರ ಅಡಗಿದೆ ಎನ್ನುವ ಚರ್ಚೆಗಳು ನಡೆಯುತ್ತಿವೆ. ಅದರಲ್ಲೂ ವಿಶೇಷವಾಗಿ ಈಗ ಹೆಚ್ಚು ಗಮನ ಸೆಳೆಯುತ್ತಿರುವ ಪ್ರಶ್ನೆ ಏನು ಗೊತ್ತಾ? ಪಾಕಿಸ್ತಾನ ಮತ್ತೆ ಬೇ ಆಫ್ ಬೆಂಗಾಲ್ ಪ್ರದೇಶದಲ್ಲಿ ತನ್ನ ಸಬ್ಮೆರಿನ್ಗಳ ಹಾಜರಾತಿ ನಿರ್ಮಿಸಲು ಯೋಚಿಸುತ್ತಿದೆಯೇ? ಇದನ್ನು ಅರ್ಥ ಮಾಡಿಕೊಳ್ಳಲು ಮೊದಲು ಈ ಹೊಸ ಹಂಗೂರ್ ಕ್ಲಾಸ್ ಸಬ್ಮೆರಿನ್ಗಳ ಬಗ್ಗೆ ನೋಡೋಣ. ಹಂಗೂರ್ ಕ್ಲಾಸ್ ಸಬ್ಮೆರಿನ್ ಅಂದ್ರೇನು? ಈ ಹೊಸ ಸಬ್ಮೆರಿನ್ಗಳು ಚೀನಾದ ಟೈಪ್ 039A ಡಿಸೈನ್ನ ಆಧಾರಿತವಾಗಿದೆ. 2015ರಲ್ಲಿ ಚೀನಾ ಮತ್ತು ಪಾಕಿಸ್ತಾನದ ನಡುವಿನ ಒಪ್ಪಂದದ ಭಾಗವಾಗಿ ಒಟ್ಟು 8 ಸಬ್ಮೆರಿನ್ಗಳು ನಿರ್ಮಾಣವಾಗುತ್ತಿವೆ. ಇವುಗಳಲ್ಲಿ 4 ಸಬ್ಮೆರಿನ್ಗಳು ಚೀನಾದಲ್ಲೇ ನಿರ್ಮಾಣವಾಗುತ್ತವೆ. ಇನ್ನು 4 ಪಾಕಿಸ್ತಾನದ ಕರಾಚಿ ಶಿಪ್ ಯಾರ್ಡ್ನಲ್ಲಿ ಟೆಕ್ನಾಲಜಿ ಟ್ರಾನ್ಸ್ಫರ್ನ ಮೂಲಕ ನಿರ್ಮಾಣವಾಗುತ್ತವೆ. ಆದರೆ ಈ ಯೋಜನೆಯ ನಿಜವಾದ ಶಕ್ತಿ ಏನು ಗೊತ್ತಾ? ಅದು ಏರ್ ಇಂಡಿಪೆಂಡೆಂಟ್ ಪ್ರೊಪಲ್ಷನ್ AIP ಸಿಸ್ಟಮ್. AIP ಏಕೆ ಅಷ್ಟು ಮುಖ್ಯ? ಸಾಮಾನ್ಯ ಡೀಸೆಲ್ ಎಲೆಕ್ಟ್ರಿಕ್ ಸಬ್ಮೆರಿನ್ಸ್ಗಳು ಕೆಲ ದಿನಗಳಿಗೊಮ್ಮೆ ಮೇಲ್ಮೈಗೆ ಬಂದು ಗಾಳಿ ಪಡೆದು ಬ್ಯಾಟರಿಗಳನ್ನು ಚಾರ್ಜ್ ಮಾಡಿಕೊಳ್ಳಬೇಕು. ಆದರೆ AIP ಸಬ್ಮೆರಿನ್ಸ್ಗಳು ಹೀಗಲ್ಲ. ಇವು ವಾರಗಳ ಕಾಲ ನೀರಿನೊಳಗೆ ಮೇಲಕ್ಕೆ ಬಾರದೆಯೇ ಕಾರ್ಯಾಚರಣೆ ಮಾಡಬಹುದು. ಇದರಿಂದ 3 ದೊಡ್ಡ ಲಾಭಗಳು ಸಿಗುತ್ತವೆ. ಮೊದಲನೇದು, ಶತ್ರು ವಿಮಾನಗಳು ಅಥವಾ ಹಡಗುಗಳಿಂದ ಪತ್ತೆಯಾಗುವ ಸಾಧ್ಯತೆ ಕಡಿಮೆ. ಎರಡನೇದು, ಹೆಚ್ಚು ದೂರ ಕಾರ್ಯಾಚರಣೆ ಮಾಡಬಹುದು. ಮೂರನೇದು, ದೀರ್ಘಾವಧಿಯ ರಹಸ್ಯ ನಿಗಾ ವಹಿಸುವ ಸಾಮರ್ಥ್ಯ. ಇದೇ ಕಾರಣಕ್ಕೆ ಈಗ ಪಾಕಿಸ್ತಾನದ ಸಬ್ಮೆರಿನ್ ಸಾಮರ್ಥ್ಯ ಕರಾವಳಿ ರಕ್ಷಣೆಯಿಂದ ಹೊರಬಂದು ದೊಡ್ಡ ಪ್ರದೇಶಕ್ಕೆ ವಿಸ್ತರಿಸುತ್ತಿದೆ. ಈಗ ಪ್ರಶ್ನೆ, ಬೇ ಆಫ್ ಬೆಂಗಾಲ್ ಯಾಕೆ? ಇದು ಬಹಳ ಮಹತ್ವದ ವಿಷಯ ಸ್ನೇಹಿತರೆ. 1971ರ ಯುದ್ಧದ ನಂತರ ಪಾಕಿಸ್ತಾನ ಈ ಪ್ರದೇಶದಲ್ಲಿ ಪ್ರಭಾವಿ ಸಮುದ್ರದ ಹಾಜರಾತಿ ಹೊಂದಿರಲಿಲ್ಲ. ಆದರೆ ಈಗ ಕೆಲವು ವರದಿಗಳು ಹಾಗೂ ನೌಕಾ ಮಟ್ಟದ ಸಂದೇಶಗಳು ಒಂದು ಸೂಚನೆ ಕೊಡುತ್ತಿವೆ. ಅಂದರೆ ಪಾಕಿಸ್ತಾನ ಭವಿಷ್ಯದಲ್ಲಿ ಬೇ ಆಫ್ ಬೆಂಗಾಲ್ ಭಾಗದಲ್ಲೂ ತನ್ನ ಸಬ್ಮೆರಿನ್ಗಳ ಕಾರ್ಯಾಚರಣೆ ನಡೆಸುವ ಸಾಧ್ಯತೆಯನ್ನು ಪರಿಶೀಲಿಸುತ್ತಿದೆ. ಇದಕ್ಕೆ ಕಾರಣವಾಗಿ ಕೆಲ ವಿಶ್ಲೇಷಕರು ಬಾಂಗ್ಲಾದೇಶದೊಂದಿಗೆ ಹೆಚ್ಚುತ್ತಿರುವ ಪಾಕಿಸ್ತಾನದ ನೌಕಾ ಸಂಪರ್ಕಗಳು, ಬಂದರು ಭೇಟಿಗಳು ಮತ್ತು ಸೇನಾ ಸಹಕಾರವನ್ನು ಉಲ್ಲೇಖಿಸುತ್ತಿದ್ದಾರೆ. ವಿಶೇಷವಾಗಿ ಚಟ್ಟೋಗ್ರಾಮ್ ಪೋರ್ಟ್ ಮಾದರಿಯ ಸ್ಥಳಗಳಲ್ಲಿ ಸೀಮಿತ ಪ್ರವೇಶ ದೊರೆತರೂ ಪಾಕಿಸ್ತಾನಕ್ಕೆ ಪೂರ್ವ ಭಾಗದಲ್ಲಿ ಕಾರ್ಯಾಚರಣೆ ಸುಲಭವಾಗಬಹುದು ಎಂಬ ಮಾತುಗಳು ಕೇಳಿಬರುತ್ತಿವೆ. ಆದರೆ ಒಂದು ವಿಷಯ ಸ್ಪಷ್ಟ, ಇಲ್ಲಿಯವರೆಗೆ ಯಾವುದೇ ಶಾಶ್ವತ ನೆಲೆ ಸ್ಥಾಪನೆ ಆಗಿಲ್ಲ. ಇದು ಈಗಿನ ಮಟ್ಟಿಗೆ ಇಂಟೆಂಟ್ ಸಿಗ್ನಲಿಂಗ್, ಅಂದರೆ ಭವಿಷ್ಯದ ಉದ್ದೇಶದ ಸೂಚನೆ ಎಂದು ನೋಡಲಾಗುತ್ತಿದೆ. ಆದರೆ ಸಮುದ್ರ ಯುದ್ಧ ತಂತ್ರದಲ್ಲಿ ಉದ್ದೇಶವು ಕೆಲವೊಮ್ಮೆ ಸಾಮರ್ಥ್ಯದಷ್ಟೇ ಪ್ರಭಾವ ಬೀರುತ್ತದೆ. ಇದರಿಂದ ಭಾರತಕ್ಕೆ ಏನು ಬದಲಾವಣೆ? ಇಲ್ಲಿಯವರೆಗೆ ಬೇ ಆಫ್ ಬೆಂಗಾಲ್ ಭಾರತಕ್ಕೆ ತಂತ್ರಾತ್ಮಕವಾಗಿ ಸುರಕ್ಷಿತ ಸಮುದ್ರ ಪ್ರದೇಶವಾಗಿತ್ತು. ಭಾರತೀಯ ನೌಕಾಪಡೆ ಇಲ್ಲಿ ಉತ್ತಮ ನಿಯಂತ್ರಣ ಹೊಂದಿದೆ. ಆದರೆ ಈಗ ಹೊಸ ಪರಿಸ್ಥಿತಿ ನೋಡಿದರೆ ಪಾಕಿಸ್ತಾನದಲ್ಲಿ ಕೆಲವೇ ಸಬ್ಮೆರಿನ್ಗಳಿದ್ದರೂ ಅವು ದೀರ್ಘಾವಧಿ ನೀರಿನೊಳಗೆ ಕಾರ್ಯನಿರ್ವಹಿಸಿದರೆ ಭಾರತದ ಸಮುದ್ರದ ಮೇಲ್ವಿಚಾರಣೆಗೆ ಹೆಚ್ಚುವರಿ ಒತ್ತಡ ಉಂಟಾಗಬಹುದು. ಇಂತಹ ಸಬ್ಮೆರಿನ್ಗಳು ಪ್ರಮುಖ ಸಮುದ್ರ ಮಾರ್ಗಗಳ ಮೇಲೆ ನಿಗಾ ಇಡಬಹುದು, ಹಡಗುಗಳ ಚಲನೆಯನ್ನು ಗಮನಿಸಬಹುದು. ಭಾರತಕ್ಕೆ ಹೆಚ್ಚುವರಿ ಆಂಟಿ ಸಬ್ಮೆರಿನ್ ವಾರ್ಫೇರ್
ASW ಸಂಪನ್ಮೂಲಗಳನ್ನು ಬಳಸುವ ಅಗತ್ಯ ಬರಬಹುದು. ಇದು ವಿಶೇಷವಾಗಿ ಭಾರತದ ಪೂರ್ವ ಕರಾವಳಿ, ನೌಕಾ ನೆಲೆಗಳು ಮತ್ತು ವ್ಯಾಪಾರ ಮಾರ್ಗಗಳಿಗೆ ಮಹತ್ವದ್ದಾಗಿದೆ. ಭಾರತದ ಉತ್ತರ ಸಿದ್ಧತೆ ಹೇಗಿದೆ? ಪ್ರಸ್ತುತ ಭಾರತ ಸುಮಾರು 16 ಕನ್ವೆನ್ಷನಲ್ ಸಬ್ಮರೀನ್ಸ್ಗಳ ಜೊತೆಗೆ ಅರಿಹಂತ್ ಕ್ಲಾಸ್ ನ್ಯೂಕ್ಲಿಯರ್ ಸಬ್ಮರೀನ್ಗಳನ್ನು ಸೇವೆಯಲ್ಲಿ ಸೇರಿಸಿಕೊಂಡಿದೆ. ಭಾರತದ ಪ್ರಮುಖ ಸಬ್ಮರೀನ್ ವರ್ಗಗಳು ಕಲ್ವರಿ ಕ್ಲಾಸ್, ಸಿಂಧುಘೋಷ್ ಕ್ಲಾಸ್, ಶಿಶುಮಾರ್ ಕ್ಲಾಸ್. ಆದರೆ ಇಲ್ಲಿ ಒಂದು ಸವಾಲು ಇದೆ. ಪಾಕಿಸ್ತಾನದಂತೆ ಭಾರತ ಇನ್ನೂ ಕಾರ್ಯಾಚರಣೆಯಲ್ಲಿರುವ AIP ಸಬ್ಮರೀನ್ಸ್ಗಳನ್ನು ಹೊಂದಿಲ್ಲ. ಆದರೆ ಇದಕ್ಕೆ ಪರಿಹಾರ ಈಗಾಗಲೇ ನಡೆಯುತ್ತಿದೆ. DRDO ಅಭಿವೃದ್ಧಿಪಡಿಸುತ್ತಿರುವ ಸ್ವದೇಶಿ AIP ಸಿಸ್ಟಮ್ಸ್ಗಳನ್ನು ಮೊದಲಿಗೆ ಕಲ್ವರಿ ಕ್ಲಾಸ್ನ ಮೇಲೆ ಅಳವಡಿಸುವ ಯೋಜನೆ ಇದೆ. ಮೊದಲ ಕಾರ್ಯಾಚರಣೆಯ ಸಾಮರ್ಥ್ಯವು 2026ರ ಕೊನೆಯ ಭಾಗದಲ್ಲಿ ಅಥವಾ ಅದರ ನಂತರ ನಿರೀಕ್ಷಿಸಲಾಗಿದೆ. ಭಾರತದ 3 ಹಂತದ ತಂತ್ರ. ಭಾರತ ಈಗ 3 ಪ್ರಮುಖ ಮಾರ್ಗಗಳಲ್ಲಿ ಕೆಲಸ ಮಾಡುತ್ತಿದೆ. ಮೊದಲನೇದು ಸರ್ವಿಲೆನ್ಸ್ ಡಾಮಿನೆನ್ಸ್. ಇದರಲ್ಲಿ P-8I ಮ್ಯಾರಿಟೈಮ್ ಪೆಟ್ರೋಲ್ ಏರ್ಕ್ರಾಫ್ಟ್ ASW ಹೆಲಿಕಾಪ್ಟರ್ಸ್ಗಳು ದೀರ್ಘ ವ್ಯಾಪ್ತಿಯ ಮೇಲ್ವಿಚಾರಣೆ. ಎರಡನೆಯದು ಅಂಡರ್ ವಾಟರ್ ಅವೇರ್ನೆಸ್, ಸೋನಾರ್ ಜಾಲ, ನೌಕಾಪಡೆಯ ಸಮನ್ವಯ ಹಾಗೂ ಸಮುದ್ರ ಮಾಹಿತಿ ಸಂಗ್ರಹ. ಮೂರನೆಯದು ಫ್ಲೀಟ್ ಮಾಡರ್ನೈಸೇಷನ್. ಸುಮಾರು 70,000 ಕೋಟಿ ಮೌಲ್ಯದ ಪ್ರಾಜೆಕ್ಟ್ 75I ಅಡಿಯಲ್ಲಿ ಹೊಸ ಅಡ್ವಾನ್ಸ್ಡ್ ಡೀಸೆಲ್ ಎಲೆಕ್ಟ್ರಿಕ್ ಅಟ್ಯಾಕ್ ಸಬ್ಮರೀನ್ಸ್ಗಳ ನಿರ್ಮಾಣ. ಇಲ್ಲಿ ಚೀನಾದ ಪಾತ್ರ ಏನು? ಈ ಯೋಜನೆ ಕೇವಲ ಪಾಕಿಸ್ತಾನದ ಯೋಜನೆ ಅಲ್ಲ ಎನ್ನುವ ಮಾತು ಕೂಡ ಇದೆ. ಏಕೆಂದರೆ ಈ ಸಬ್ಮರೀನ್ಗಳಲ್ಲಿ ಚೈನೀಸ್ ಡಿಸೈನ್, ಸೆನ್ಸಾರ್ಸ್, ಟ್ರೈನಿಂಗ್, ಕಂಬ್ಯಾಟ್ ಸಿಸ್ಟಮ್ಸ್ ಎಲ್ಲವೂ ಪ್ರಮುಖ ಪಾತ್ರ ವಹಿಸುತ್ತಿವೆ. ಇದರಿಂದ ಭಾರತಕ್ಕೆ ಎದುರಾಗುತ್ತಿರುವುದು ಕೇವಲ ಭಾರತ ಪಾಕಿಸ್ತಾನದ ನಡುವಿನ ಸ್ಪರ್ಧೆ ಅಲ್ಲ, ಬದಲಾಗಿ ಚೀನಾದ ತಂತ್ರಜ್ಞಾನ ಬೆಂಬಲ ಹೊಂದಿರುವ ಹೊಸ ಸಮುದ್ರದ ಪರಿಸ್ಥಿತಿ. ಹಾಗಾದರೆ ಪಾಕಿಸ್ತಾನ ನಿಜವಾಗಿಯೂ ಬೇ ಆಫ್ ಬೆಂಗಾಲ್ನಲ್ಲಿ ತನ್ನ ನಿರಂತರ ಹಾಜರಾತಿ ಉಳಿಸಬಹುದೇ? ಇದು ಸುಲಭವಲ್ಲ. ಏಕೆಂದರೆ ಸಬ್ಮರೀನ್ಗಳ ಕಾರ್ಯಾಚರಣೆಗೆ ಬೇಕಾಗುವುದು ಮರುಪೂರೈಕೆ, ನಿರ್ವಹಣೆ, ಸುರಕ್ಷಿತ ಸಂಪರ್ಕ ವ್ಯವಸ್ಥೆ, ದೂರದ ಕಾರ್ಯಾಚರಣೆಯ ಬೆಂಬಲ. ಇವೆಲ್ಲವೂ ಬಹಳ ಸಂಕೀರ್ಣ. ಆದ್ದರಿಂದ ನಿರಂತರ ಹಾಜರಾತಿಗಿಂತ ಅವಧಿಗೆ ಕಾರ್ಯಾಚರಣೆ ಅಥವಾ ಪ್ರತೀಕಾತ್ಮಕ ಗಸ್ತು ಹೆಚ್ಚು ಸಾಧ್ಯತೆ ಎನ್ನಲಾಗುತ್ತಿದೆ. ಆದರೆ ಅದಕ್ಕೂ ರಾಜತಾಂತ್ರಿಕ ಮತ್ತು ತಂತ್ರಾತ್ಮಕ ಸಂದೇಶದ ಮೌಲ್ಯ ಇರುತ್ತದೆ. ಅಂತಿಮವಾಗಿ ಪಾಕಿಸ್ತಾನದ ಹಂಗೂರ್ ಕ್ಲಾಸ್ ಸಬ್ಮರೀನ್ಸ್ಗಳು ಖಂಡಿತವಾಗಿಯೂ ಅದರ ಸಮುದ್ರ ಸಾಮರ್ಥ್ಯವನ್ನು ಮುಂದಿನ ಹಂತಕ್ಕೆ ತೆಗೆದುಕೊಂಡಿವೆ. ಆದರೆ ಇದು ಭಾರತದ ಸಮುದ್ರ ಪ್ರಾಬಲ್ಯಕ್ಕೆ ತಕ್ಷಣದ ಅಪಾಯ ಎನ್ನುವುದಕ್ಕಿಂತ ಭಾರತ ತನ್ನ ಮುಂದಿನ ತಂತ್ರಜ್ಞಾನ, AIP ಇಂಟಿಗ್ರೇಷನ್, ಮೇಲ್ವಿಚಾರಣೆ ಹಾಗೂ ಹೊಸ ಸಬ್ಮರೀನ್ಗಳ ಯೋಜನೆಗಳನ್ನು ವೇಗವಾಗಿ ಪೂರ್ಣಗೊಳಿಸಬೇಕಾದ ಅವಧಿ ಎನ್ನುವುದು ಹೆಚ್ಚು ಸರಿಯಾದ ಅರ್ಥ. ಒಟ್ಟಿನಲ್ಲಿ ಬೇ ಆಫ್ ಬೆಂಗಾಲ್ ಈಗ ಶಾಂತ ಸಮುದ್ರ ಮಾತ್ರವಲ್ಲ, ಮುಂದಿನ ದಶಕದ ಸಮುದ್ರ ಸ್ಪರ್ಧೆಯ ಪ್ರಮುಖ ವೇದಿಕೆಯಾಗಿ ರೂಪುಗೊಳ್ಳುವ ಸಾಧ್ಯತೆ ಕಾಣಿಸುತ್ತಿದೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಪಾಕಿಸ್ತಾನ ನಿಜವಾಗಿಯೂ ಪೂರ್ವ ಸಮುದ್ರ ವಲಯದಲ್ಲಿ ತನ್ನ ಪ್ರಭಾವ ಬೀರುತ್ತದೆಯೇ ಅಥವಾ ಭಾರತದ ಸಮುದ್ರ ಶಕ್ತಿ ಇದನ್ನು ಸುಲಭವಾಗಿ ಸಮತೋಲನಗೊಳಿಸುತ್ತದೆಯೇ? ಕಾಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.